ಬೆಂಗಳೂರಿನಲ್ಲಿ ಅನಧಿಕೃತ ಫ್ಲೆಕ್ಸ್ ನಿಂದ ಸವಾರರ ಜೀವಕ್ಕೆ ಕುತ್ತು ಬಂದಿದೆ. ಈ ಹಿಂದೆಯೂ ಕೂಡ ಅನಧಿಕೃತ ಫ್ಲೆಕ್ಸ್ಗಳಿಂದ ಏನೆಲ್ಲ ಅವಾಂತರಗಳಾಗಿದೆ ಅನ್ನೋದನ್ನ ನೋಡಿದ್ದೀವಿ. ಆದರೆ ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಯಮರೂಪದಲ್ಲಿ ಬಂದು ಬಡಿದ ಫ್ಲೆಕ್ಸ್ ದೃಶ್ಯವೇ ಭಯಂಕರವಾಗಿದೆ. 8ನೇ ಮೈಲಿ ಫ್ಲೈಓವರ್ನಲ್ಲಿ ಈ ಘಟನೆ ನಡೆದಿರುವುದು. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಜಾಹೀರಾತು ಫ್ಲೆಕ್ಸ್ ತೆರವು ಮಾಡುವಾಗ ಈ ಘಟನೆಯಾಗಿದೆ. ಘಟನೆಯ ಬಗ್ಗೆ ಪ್ರಶ್ನೆ ಮಾಡಲು ಪ್ರಯಾಣಿಕರು ಮುಂದಾಗ್ತಾರೆ. ಆದ್ರೆ ಕಾರ್ನಲ್ಲಿದ್ದ ಕುಟುಂಬದವರಿಗೆ ಧಮಕಿಯನ್ನ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಯಾವ ರೀತಿಯಾಗಿ ಆ ಒಂದು ಫ್ಲೆಕ್ಸ್ ಬಂದು ಕಾರ್ನ ಮುಂಭಾಗಕ್ಕೆ ಬಡಿದಿದೆ ಅಂತ ಹೇಳಿ. ತೆರವು ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಎಡವಟ್ಟಿನಿಂದಾಗಿ ಈ ಒಂದು ಘಟನೆ ನಡೆದಿದೆ. 8ನೇ ಮೈಲಿ ಫ್ಲೈಓವರ್ ಮೇಲೆ ಕಾರೊಂದು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಫ್ಲೆಕ್ಸ್ ಬಡಿದಿದೆ. ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರು ಕೂಡ ದೊಡ್ಡ ಅವಾಂತರವೇ ಆಗ್ತಾ ಇತ್ತು. ಫ್ಲೈಓವರ್ ಬೇರೆ. ಡ್ರೈವರ್ ಏನಾದರೂ ಮಿಸ್ ಮಾಡಿದಿದ್ರೆ ಏನಾಗ್ತಿತ್ತು ಅನ್ನೋದನ್ನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಈ ರೀತಿ ಆಗಿದೆಯಲ್ಲ ಅಂತ ಹೇಳಿ ಕಾರ್ನಿಂದ ಇಳಿದು ಸಂಬಂಧಪಟ್ಟವರನ್ನ ಹೋಗಿ ಪ್ರಶ್ನಿಸಿದ್ರೆ ಅವರಿಂದ ಬೇಜವಾಬ್ದಾರಿಯ ಉತ್ತರ, ಅದೇ ರೀತಿಯಾಗಿ ಧಮಕಿಯನ್ನ ಕೂಡ ಹಾಕಿದ್ದಾರೆ ಅನ್ನೋ ಆರೋಪ. ದಂಪತಿ ಮಗುವಿನ ಜೊತೆಗೆ ಕಾರ್ನಲ್ಲಿ ತೆರಳುತ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಟೋಲ್ ಸಿಬ್ಬಂದಿಯನ್ನ ಹೋಗಿ ಈ ರೀತಿ ಆಯ್ತಲ್ಲ ಪ್ರಶ್ನಿಸಿದ್ದಾರೆ. ಆದರೆ ಟೋಲ್ ಸಿಬ್ಬಂದಿಯಿಂದ ಧಮಕಿ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಫ್ಲೈಓವರ್ ಮೇಲೆ ಬರಬೇಕಾದ್ರೆ ಹೈವೇ ಅವರು ಅನ್ಅಫಿಷಿಯಲ್ ಆಗಿ ಫ್ಲೆಕ್ಸ್ ಗಳು ಹಾಕಿದ್ರು. ಆ ಫ್ಲೆಕ್ಸ್ ಗಾಳಿಗೆ ಹಾರ್ಕೊಂಡು ಹೋಗಿ ಗ್ಲಾಸ್ ಮೇಲೆ ಬಿದ್ದಿದೆ. ಕಾರ್ ಗ್ಲಾಸ್ ಮೇಲೆ ಬಿದ್ದಿದೆ. ಗ್ಲಾಸು ಚೂರಾಗಿದೆ. ಆ ಚೂರಾದಾಗ ಅದು ಮತ್ತೆ ಹೋಗಿ ಯಾರೋ ಬೈಕ್ ನವ್ರು ಬರ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಿದ್ದಿದೆ. ಅಲ್ಲಿ ಯಾರು ನ್ಯಾಷನಲ್ ಹೈವೇ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇವರು ಟೋಲಲ್ಲಿ ಕೆಲಸ ಮಾಡೋಂಥವ್ರು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡ್ತಾರೆ. ಪಾಪ ಹುಡುಗರು ಅವ್ರನ್ನ ತೋರಿಸ್ತಾರೆ ಮಾತಾಡಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ 5,000 ಕೊಡ್ತಾರಂತೆ, ನೀವು ಗ್ಲಾಸ್ ಹಾಕ್ಸ್ಕೊಳ್ಳಿ. ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ನಿಮ್ ಬೇಜಾರಿತನವನ್ನ ಎತ್ತಿ ತೋರಿಸ್ತಾ ಇದೆ ಅಂತಂದ್ರೆ ನೀವೆಲ್ಲಾನು ಅಪ್ರಯೋಜಕರು. ನೀವು ನಿಮ್ಗೆ ಜವಾಬ್ದಾರಿ ಇಲ್ಲ. ಸರ್ ಆಲ್ಮೋಸ್ಟ್ 8ನೇ ಮೈಲಿ ಹತ್ರ ಬರ್ತಾ ಇದ್ವಿ. 8ನೇ ಮೈಲಿ ಹತ್ರ ಬರ್ಬೇಕಾದ್ರೆ ಇವರು ಫ್ಲೆಕ್ಸ್ ನ ರಿಮೂವ್ ಮಾಡ್ತಾ ಇದ್ರು. ಫ್ಲೆಕ್ಸ್ ರಿಮೂವ್ ಮಾಡ್ಬೇಕಾದ್ರೆ ಫ್ಲೆಕ್ಸ್ ಬಂದ್ಬಿಟ್ಟು ಜೋರಾಗಿ ನಮ್ದು ಫ್ರಂಟ್ ಇದಕ್ಕೆ ಗ್ಲಾಸ್ಗೆ ಹೊಡಿತು. ಗ್ಲಾಸ್ ಹೊಡೆದಿದ ಕೂಡಲೇ ಏನಾಗಿದೆ ಅಂದ್ರೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ. ಗ್ಲಾಸ್ ಹೊಡಿತು. ನಾವು ಕಾರ್ ಸ್ಟಾಪ್ ಮಾಡಿದ್ವಿ. ಅಕಸ್ಮಾತ್ ಏನಾದ್ರು ಆ ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಗ್ಲಾಸ್ ಮೇಲೆ ಏನಾದ್ರು ಕುತ್ಕೊಂಡ್ಬಿಟ್ಟಿದ್ರೆ ನಾವು ಕಾರ್ನ ಸೀದಾ ಫ್ಲೈಓವರ್ ಮೇಲಿಂದ ಕೆಳಗ್ ಬಿಡ್ಬೇಕಿತ್ತು. ಇಲ್ಲ ಅಂತಂದ್ರೆ ಅಲ್ಲಿ ನಮ್ಗೆ ನಿಲ್ಸಕ್ಕೂ ಆಗ್ತಾ ಇರ್ಲಿಲ್ಲ. ಆಮೇಲೆ ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಅವ್ರ ಕಾರ್ ಇತ್ತು, NHA ಇದು ವೆಹಿಕಲ್ ಇತ್ತು. ಹೋಗ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಅವ್ರಿಗೆ ಕೇಳಿದ್ವಿ, ನೋಡಪ್ಪ ಈ ತರ ಮಾಡ್ತಾ ಇದೀರಲ್ಲ ಯಾಕೆ ಅಂತ ಅಂದ್ಬಿಟ್ಟು ಕೇಳಿದ್ರೆ ಅವ್ರೇನು ಆನ್ಸರ್ ಮಾಡ್ಲಿಲ್ಲ. ಸರಿ ಆಯ್ತು, ನಮ್ಮ ಆಫೀಸ್ ಹತ್ರ ನೀವು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅಂತಂದ್ರು. ಕಂಪ್ಲೇಂಟ್ ಮಾಡೋಕೆ ಮುಂಚೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ಅಂದ್ರು. ನಮ್ದು ಕಾರಲ್ಲಿ ಡ್ಯಾಶ್ ಕ್ಯಾಮ್ ಇದೆ. ಡ್ಯಾಶ್ ಕ್ಯಾಮ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲ ರೆಕಾರ್ಡ್ ಆಗಿದೆ. ಇಲ್ಲಿ ಆಫೀಸ್ ಹತ್ರ ಬಂದ್ಬಿಟ್ಟು ಅವ್ರಿಗೆ ತೋರಿಸಿದ್ವಿ. ಆಫೀಸ್ ಅವರೆಲ್ಲ ಸ್ಪಾಟ್ ಇನ್ಫೆಕ್ಷನ್ ಬರ್ತಾ ಇದ್ದಾರೆ ಅಂದ್ರು. ಯಾವ ಸ್ಪಾಟ್ ಇನ್ಫೆಕ್ಷನ್ಗೆ ಯಾರು ಬರ್ಲಿಲ್ಲ.